ಅತ್ಯಾಚಾರ ಕೇಸ್ನಲ್ಲಿ ದೇವರಾಜೇಗೌಡಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ವಕೀಲ ದೇವರಾಜೇಗೌಡಗೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಎಸ್ಐಟಿ ಕಸ್ಟಡಿಗೆ ನೀಡಿ ಹಾಸನದ 5ನೇ ಸಿವಿಲ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇನ್ನು 3 ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಆರೋಪಿ ದೇವರಾಜೇಗೌಡ ಕಸ್ಟಡಿ ಮುಗಿದಿತ್ತು. ಅದಾದ ಬಳಿಕ ವಿಚಾರಣೆ ಮತ್ತೆ ಮಾಡಬೇಕಾಗಿದೆ. ಹೀಗಾಗಿ ಮತ್ತೊಂದು ದಿನ ಕಸ್ಟಡಿಗೆ ಪೊಲೀಸರು ಕೋರಿದ್ರು. ಹೀಗಾಗಿ ಒಂದು ದಿನ ಕಸ್ಟಡಿಗೆ ಮತ್ತೊಂದು ದಿನ ನೀಡಲಾಗಿತ್ತು. 4 ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ದೇವರಾಜೇಗೌಡ ಅವರ ಕಸ್ಟಡಿ ಮುಕ್ತಾಯ ಆಗಿತ್ತು. ಒಟ್ಟು 4 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ದೇವರಾಜೇಗೌಡ ಕಸ್ಟಡಿ ಮುಕ್ತಾಯವಾಗಿದ್ದಕ್ಕೆ ಇವತ್ತು ಮತ್ತೆ ವಿಚಾರಣೆಯನ್ನು ನಡೆಸಲಾಯಿತು. ಇನ್ನು ವಿಚಾರಣೆ ಬಳಿಕ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ನಿಮ್ಮ ಲಾಯರ್ ಏನು ಸರಿಯಾಗಿ ಇದು ಮಾಡ್ತಾರೆ ಬೆಲ್ಗೆ